ನಮಸ್ಕಾರ ಸ್ನೇಹಿತರೆ, ಉದ್ಯಮಿ ಸಿಜೆ ರಾಯ್ ಜೀವನದ ಕತೆ ಗೊತ್ತಾ? ಕೊನೆ ಕ್ಷಣದಲ್ಲಿ ಇವರಿಗೆ ಆಗಿದ್ದು ಏನು? ಇವರು ಶೂಟ್ ಮಾಡಿಕೊಂಡ ಗನ್ ಬೆಲೆ ಎಷ್ಟು ಕೋಟಿ ಗೊತ್ತಾ? ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಇವರು ಸಾವಿರಾರು ಕೋಟಿಯ ಸಾಮ್ರಾಜ್ಯವನ್ನ ಕಟ್ಟಿದ ಹೇಗೆ? ಡೈರಿಯಲ್ಲಿ ರಾಜಕಾರಣಿಗಳು ಮತ್ತು ರೌಡಿಗಳ ಹೆಸರು ಬರೆದಿದ್ದಾರಾ? ಹೆಂಡತಿ ಮಕ್ಕಳು ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕೇರಳದಲ್ಲಿ ಜನಿಸಿದ ಸಿಜೆ ರಾಯ್, ಚಿರಿಯನ್ ಕಂದತ್ ಜೋಸೆಫ್ ರಾಯ್. ಕೇರಳದಲ್ಲಿ ಜನಿಸಿದ ಇವರು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. 3 ಸಹೋದರರಲ್ಲಿ ಸಿಜೆ ರಾಯ್ ಕೊನೆಯವರು. ಸ್ವಿಟ್ಜರ್ಲ್ಯಾಂಡ್ ಮತ್ತು ಫ್ರಾನ್ಸ್ನಲ್ಲಿ ಓದಿರುವ ಇವರು ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಡಾಕ್ಟರೇಟ್ ಪಡ್ಕೊಂಡಿದ್ರು. ಓದು ಮುಗಿದ ಬಳಿಕ ಸಿಜೆ ರಾಯ್ HP ಕಂಪನಿಯಲ್ಲಿ ಕೆಲಸ ಮಾಡಿದ್ರು. ತಾಯಿ ಆಗಲೇ ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ತೊಡಗಿಸಿಕೊಂಡು ಸೈಟ್ಗಳಲ್ಲಿ ಮನೆ ಕಟ್ಟಿ ಮಾರ್ತಾ ಇದ್ರು. ಅವರಿಂದ ರಿಯಲ್ ಎಸ್ಟೇಟ್ನ ಎಲ್ಲ ಲೆಕ್ಕಾಚಾರವನ್ನ ಕಲಿತುಕೊಂಡ್ರು ಸಿಜೆ ರಾಯ್. ನೌಕರನೊಬ್ಬ ಕಟ್ಟಿದ್ದು ಉದ್ಯಮ ಕೋಟೆ. ಅದು 2001. ಬೆಂಗಳೂರಿನ ಸರ್ಜಾಪುರದಲ್ಲಿ 1 ಎಕರೆ ಭೂಮಿಗೆ 6 ಲಕ್ಷ ರೂಪಾಯಿ ಇತ್ತು. ಆಗ ಮಾರುಕಟ್ಟೆ ಮೌಲ್ಯಕ್ಕಿಂತ 1 ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಟ್ಟು ಸಿಜೆ ರಾಯ್ ಭೂಮಿ ಪರ್ಚೇಸ್ ಮಾಡೋಕೆ ಶುರು ಮಾಡಿದ್ರು. ಹೀಗೆ ಮಾಡಿ 2006ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಶುರು ಮಾಡಿದ್ರು. 1 ರೂಪಾಯಿನೂ ಸಾಲ ಮಾಡದೆ ಈ ಸಂಸ್ಥೆ ಕಟ್ಟಿದ್ದು ಮತ್ತೊಂದು ವಿಶೇಷ. ಆಗ ಇವರ ಪತ್ನಿ ಮತ್ತು 4 ಸ್ನೇಹಿತರು ಕಂಪನಿಯಲ್ಲಿ ನಿರ್ದೇಶಕರಾಗಿದ್ರು. ಹೀಗೆ ಶುರುವಾದ ಕಂಪನಿ ಅತಿ ವೇಗವಾಗಿ ಬೆಳೀತು. 9,000 ಕೋಟಿಯ ದೊಡ್ಡ ಉದ್ಯಮ ಕೋಟೆಯನ್ನ ಕಟ್ಟಿದ್ರು. ದುಬೈ ಹಾಗೂ ಬೇರೆ ದೇಶಗಳಲ್ಲೂ ರಿಯಲ್ ಎಸ್ಟೇಟ್ಗೆ ಕೈ ಹಾಕಿ ಸಕ್ಸಸ್ ಕಂಡ್ರು. ರಿಯಲ್ ಎಸ್ಟೇಟ್ ಜೊತೆಗೆ ಶಿಕ್ಷಣ ಮತ್ತು ಮನರಂಜನೆ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡ್ರು. ಹಲವು ಸಿನಿಮಾಗಳನ್ನ ನಿರ್ಮಾಣ ಕೂಡ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಮತ್ತು ಕಿಚ್ಚ ಸುದೀಪ್ಗೆ ರಾಯ್ ತುಂಬಾ ಕ್ಲೋಸ್ ಆಗಿದ್ರು. ರಾಯ್ ಕಾರು ಖರೀದಿಸಿದ ಕತೆ ಗೊತ್ತಾ? ಮೊದಲಿಗೆ ರಾಯ್ ಕುಟುಂಬ ಅಷ್ಟು ರಿಚ್ ಆಗಿರ್ಲಿಲ್ಲ. ಇವರು ಸಣ್ಣವರಿದ್ದಾಗ ತಂದೆ ಬಳಿ ಒಂದು ಸ್ಕೂಟರ್ ಮಾತ್ರ ಇತ್ತು. ಒಂದಿನ ಸ್ಕೂಲ್ಗೆ ಹೋಗುವಾಗ ಕಾರ್ ಶೋರೂಮ್ ಮುಂದೆ ಜನ ಸೇರಿದ್ರು. ಡಾಲ್ಫಿನ್ ಕಾರಿಗಾಗಿ ಎಲ್ಲರೂ ಮುಗಿ ಬೀಳ್ತಿದ್ರು. ಅದೇ ರೀತಿ ರಾಯ್ ಕೂಡ ಕಾರು ನೋಡಲು ಶೋರೂಮ್ ಒಳಗೆ ಹೋದ್ರು. ಆದ್ರೆ ಅಲ್ಲಿದ್ದ ಸೇಲ್ಸ್ ಮ್ಯಾನ್ ರಾಯ್ ಅವರನ್ನ ಅವಮಾನಿಸಿದ್ರು. ನೀನೇನ್ ಕಾರ್ ತಗೊಂತೀಯ, ಲೇ ಹೋಗೋ ಅಂತ ಬೈದು ಹೊರಗೆ ಅಟ್ಟಿದ್ರು. ಆಗ ರಾಯ್ ಮುಂದೊಂದು ದಿನ ನಾನು ಎಲ್ಲಾ ರೀತಿಯ ಐಷಾರಾಮಿ ಕಾರುಗಳನ್ನ ತಗೋತೀನಿ ಅಂತ ಶಪಥ ಮಾಡಿದ್ರು. 1994ರಲ್ಲಿ ರಾಯ್ಗೆ ಡ್ರೈವಿಂಗ್ಗೆ ಬರ್ತಿರ್ಲಿಲ್ಲ. ಆದ್ರೆ 1,10,000 ರೂಪಾಯಿ ಕೊಟ್ಟು ಮಾರುತಿ 800 ಖರೀದಿ ಮಾಡಿದ್ರು. ಸ್ವಲ್ಪ ಟೈಮ್ ಆದ್ಮೇಲೆ ಅದನ್ನ ಸೇಲ್ ಮಾಡಿದ್ರು. ನಂತರದಲ್ಲಿ ಹಲವಾರು ಕಾರುಗಳು ಬಂದು ಹೋದವು. ಸದ್ಯ 12 ರೋಲ್ಸ್ ರಾಯ್ಸ್, ಫೆರಾರಿ, ಬುಗಾಟಿ ಸೇರಿದಂತೆ 200ಕ್ಕೂ ಹೆಚ್ಚು ಕಾರುಗಳು ರಾಯ್ ಬಳಿ ಇದ್ವು. ದಿನಕ್ಕೊಂದು ಬಣ್ಣದ ಕಾರಲ್ಲಿ ಓಡಾಡ್ತಿದ್ರು. ಆದ್ರೆ ಮೊದಲ ಕಾರಿನ ಮೇಲೆ ಅವರಿಗಿದ್ದ ಪ್ರೀತಿ ಕಡಿಮೆ ಆಗಲಿಲ್ಲ. ಹೀಗಾಗಿ 30 ವರ್ಷಗಳ ಬಳಿಕ ಒಂದು ಜಾಹೀರಾತು ಕೊಟ್ರು. ನನ್ನ ಮೊದಲ ಕಾರನ್ನು ಹುಡುಕಿ ಕೊಟ್ರೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ. ಅದರಂತೆ ಕೊನೆಗೂ ಆ ಮೊದಲ ಕಾರು ರಾಯ್ಗೆ ಸಿಕ್ಕಿತ್ತು. ಇನ್ನು ಇವರ ಬಳಿ ಸ್ವಂತ ವಿಮಾನ ಮತ್ತು ಹೆಲಿಕಾಪ್ಟರ್ ಕೂಡ ಇತ್ತು. ಶೋಕಿ ಜೊತೆ ರಾಯ್ ಉದಾರಿಯೂ ಹೌದು. 11ನೇ ಆವೃತ್ತಿಯ ಬಿಗ್ ಬಾಸ್ ಗೆದ್ದ ಹನುಮಂತು ಲಮಾಣಿಗೆ ಸಿಜೆ ರಾಯ್ 50 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ರು. ಜೊತೆಗೆ 1 ಕೋಟಿ ರೂಪಾಯಿಯನ್ನ ಬಡ ಮಕ್ಕಳ ಶಿಕ್ಷಣಕ್ಕೆ ಘೋಷಿಸಿದ್ರು. ಅದರಲ್ಲಿ 201 ಬಡ ವಿದ್ಯಾರ್ಥಿಗಳಿಗೆ ತಲಾ 50,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಮೂಲಕ ನೆರವು ನೀಡುವುದಾಗಿ ಘೋಷಿಸಿದ್ರು. ಇನ್ನು ಬಿಗ್ ಬಾಸ್ ಮಾತ್ರ ಅಲ್ಲ, ಹಲವು ರಿಯಾಲಿಟಿ ಶೋಗಳಿಗೆ ರಾಯ್ ಸ್ಪಾನ್ಸರ್ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಿದ್ದ ಅವರು, ರಿಯಾಲಿಟಿ ಶೋಗಳಲ್ಲಿ ನಿಜವಾದ ಪ್ರತಿಭೆಗಳು ಹೊರಗೆ ಬರುತ್ತವೆ. ಅದೇ ಕಾರಣಕ್ಕೆ ನಾನು ರಿಯಾಲಿಟಿ ಶೋಗಳಿಗೆ ಮಾತ್ರವೇ ಸ್ಪಾನ್ಸರ್ ಮಾಡೋದು ಅಂತ ಹೇಳಿಕೊಂಡಿದ್ರು. ಇನ್ನೊಂದು ವಿಷಯ ಅಂದ್ರೆ, ತಾವು ಏನಾದ್ರೂ ಬಹುಮಾನ ಘೋಷಿಸಿದ್ರೆ 1 ದಿನವೂ ಲೇಟ್ ಮಾಡದೆ ಅದನ್ನ ಕ್ಲಿಯರ್ ಮಾಡಿಬಿಡ್ತಿದ್ರು. ರಾಯ್ಗೆ ಕೊನೆ ಕ್ಷಣದಲ್ಲಿ ಆಗಿದ್ದೇನು? ತೆರಿಗೆ ವಂಚನೆ ಆರೋಪದಲ್ಲಿ ರಾಯ್ ಮೇಲೆ 12 ಬಾರಿ IT ದಾಳಿ ನಡೆದಿತ್ತು. ಈ ಹಿಂದೆ ಬೆಂಗಳೂರಿನ IT ಅಧಿಕಾರಿಗಳು ದಾಳಿ ನಡೆಸಿ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಏನೂ ತೊಂದರೆ ಆಗಿರಲಿಲ್ಲ. ಆದ್ರೀಗ ಕೇರಳ IT ಅಧಿಕಾರಿಗಳ ದಾಳಿ ವೇಳೆ ರಾಯ್ ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಜನವರಿ 27ರಿಂದ ಕಚೇರಿಯಲ್ಲಿ IT ಪರಿಶೀಲನೆ ನಡೀತಿತ್ತು. IT ದಾಳಿಯ ಒತ್ತಡದ ಬಗ್ಗೆ ರಾಯ್ ತಮ್ಮ ಕುಟುಂಬದ ಬಳಿಯೂ ಹೇಳಿಕೊಂಡಿದ್ರು. ನಿನ್ನೆ ಮಧ್ಯಾಹ್ನ 3:15 ಕಚೇರಿಗೆ ಬರುವಾಗಲೇ ರಾಯ್ ತುಂಬಾ ಟೆನ್ಷನ್ ನಲ್ಲಿ ಇದ್ರು. ಕಾರಿಂದ ಇಳಿದವರೇ ಮೇಲೆ ನಡೆದುಕೊಂಡು ಹೋದ್ರು. ಗನ್ಮ್ಯಾನ್ಗೆ ಹೊರಗಡೆನೇ ಇರು, ಒಳಗೆ ಯಾರನ್ನು ಬಿಡಬೇಡ ಅಂತ ಹೇಳಿದ್ರು. ಇದಾದ್ಮೇಲೆ ಸೀದಾ ತಮ್ಮ ಆಫೀಸ್ ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡಿದ್ರು. 15 ನಿಮಿಷದ ಬಳಿಕ ಗುಂಡಿನ ಶಬ್ದ ಕೇಳಿ ಬಂತು. ಕೂಡಲೇ ಸಿಬ್ಬಂದಿ ಹೋಗಿ ನೋಡಿದಾಗ ರಾಯ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಯಿತಾದ್ರೂ ಪ್ರಯೋಜನ ಆಗಲಿಲ್ಲ. ಅಂದ ಹಾಗೆ ಸಿಜೆ ರಾಯ್ಗೆ 57 ವರ್ಷ ವಯಸ್ಸಾಗಿತ್ತು. ರಾಯ್ ಗನ್ ಬೆಲೆ 1 ಕೋಟಿ ರೂಪಾಯಿ. ಕೇಳಿದ್ರೆ ಶಾಕ್ ಆಗ್ಬೋದು, ಆದ್ರೆ ಇದು ನಿಜ. ರಾಯ್ ಬಳಿ ಇದ್ದ ಗನ್ ಬೆಲೆ 1 ಕೋಟಿ ರೂಪಾಯಿ.
ಕಳೆದ 20 ವರ್ಷಗಳಿಂದ ರಾಯ್ ಬಳಿ ಪರ್ಸನಲ್ ಗನ್ ಇತ್ತು. ಇದು ಇಡೀ ದೇಶದಲ್ಲೇ ಕೆಲವರ ಬಳಿ ಇದೆ ಅಷ್ಟೇ. ಆಸ್ಟ್ರೇಲಿಯನ್ ಮೇಡ್ ಗನ್ ಇದಾಗಿದ್ದು ರಾಯ್ ಲೈಸೆನ್ಸ್ ಕೂಡ ಹೊಂದಿದ್ರು. ರಾಜಕಾರಣಿಗಳ ಜೊತೆಗೂ ರಾಯ್ ಲಿಂಕ್. ಸಿಜೆ ರಾಯ್ ತಮ್ಮ ಡೈರಿಯಲ್ಲಿ ರಾಜಕಾರಣಿಗಳ ಹೆಸರು ಬರೆದಿದ್ದಾರೆ. ಕೋಲಾರ, ಬೆಂಗಳೂರಿನ ಶಾಸಕರು ಮತ್ತು ಓರ್ವ ಸಂಸದನ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಇವರಿಗೆ ರಾಜಕಾರಣಿಗಳ ಜೊತೆಗೆ ಒಳ್ಳೆಯ ಲಿಂಕ್ ಇತ್ತು. ಹಲವು ರಾಜಕಾರಣಿಗಳು ಇವರ ಕಂಪನಿಯಲ್ಲಿ ದುಡ್ಡು ಹೂಡಿಕೆ ಮಾಡಿರೋ ಬಗ್ಗೆನೂ ಮಾಹಿತಿ ಇದೆ. ಅಷ್ಟೇ ಅಲ್ಲ, ತಮ್ಮ ಡೈರಿಯಲ್ಲಿ ಚಿತ್ರರಂಗದ ನಟ ನಟಿಯರ ಹೆಸರು ಮತ್ತು ಮಾಡೆಲ್ಗಳ ಹೆಸರನ್ನ ಕೂಡ ರಾಯ್ ಬರೆದಿದ್ದಾರೆ. ಮಗಳು ಮಾಡೆಲ್. ಕುಟುಂಬ ಹೇಗಿದೆ? ಸಿಜೆ ರಾಯ್ ಲೀನಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಮಗ ರೋಹಿತ್ ರಾಯ್. ಇವರು ಕಾನ್ಫಿಡೆಂಟ್ ಗ್ರೂಪ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಮಗಳು ರಿಯಾ ಮೇರಿ ರಾಯ್. ಇವರು ಇನ್ಸ್ಟಾಗ್ರಾಮ್ನಲ್ಲಿ 4.5 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ. ಸದಾ ವಿವಿಧ ದೇಶಗಳನ್ನ ಸುತ್ತೋ ಈಕೆ ಮಾಡೆಲಿಂಗ್ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ತಮ್ಮ ಮಾಡ್ ಲುಕ್ನ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಿರ್ತಾರೆ. ಸಿಜೆ ರಾಯ್ ಕುಟುಂಬ ಕಳೆದ 15 ವರ್ಷಗಳಿಂದ ದುಬೈನಲ್ಲೇ ನೆಲೆಸಿತ್ತು. ಸ್ನೇಹಿತರೆ, ಇದು ಐಟಿ ದಾಳಿ ವೇಳೆ ಗುಂಡಿಟ್ಟುಕೊಂಡು ಅಂತ್ಯ ತಂದುಕೊಂಡ ಉದ್ಯಮಿ ಸಿಜೆ ರಾಯ್ ಬದುಕಿನ ಕತೆ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.